ನಾಗರ ಪಂಚಮಿಯಿಂದ ಈ 5 ರಾಶಿಯವರಿಗೆ ಶುರುವಾಗಲಿದೆ ಕುಬೇರ ಕಾಲ. ಹೊಳೆಯಲಿದೆ ಬಂಪರ್ ಜಾಕ್ಪಾಟ್. ಮದುವೆ ಆಗದೆ ಇದ್ದವರಿಗೆ ಗ್ರೀನ್ ಸಿಗ್ನಲ್. ನಮಸ್ಕಾರ ವೀಕ್ಷಕರೇ. ಆಗಸ್ಟ್ 17 ಸೋಮವಾರದ ದಿನ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬದ ದಿನವೇ ಮಹತ್ತರವಾದ ವಿದ್ಯಮಾನವೊಂದು ನಡೆಯಲಿದೆ. 9 ಗ್ರಹಗಳ ರಾಜನಾದ ಸೂರ್ಯ ಹಾಗೂ ಛಾಯಾಗ್ರಹ ಮತ್ತು ಕೇತು ಒಟ್ಟಾಗಿ ಸಿಂಹ ರಾಶಿಯನ್ನ ಪ್ರವೇಶ ಮಾಡೋದ್ರಿಂದ ಗ್ರಹಣ ಯೋಗ ಸೃಷ್ಟಿಯಾಗ್ತಿದೆ. ಹೌದು, ಸಾಮಾನ್ಯವಾಗಿ ಗ್ರಹಣ ಯೋಗವನ್ನ ನಕಾರಾತ್ಮಕ ದೃಷ್ಟಿಯಿಂದ ನೋಡಲಾಗ್ತದೆ. ಆದರೆ ಈ ಬಾರಿಯ ಸೂರ್ಯ ಮತ್ತು ಕೇತು ಸಂಯೋಗವು ಕೆಲವು ರಾಶಿಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ. ವಿಶೇಷವಾಗಿ ಹೇಳಬೇಕು ಅಂದ್ರೆ ಈ ರಾಶಿಯವರ ವೃತ್ತಿ ಜೀವನದಲ್ಲಿ ಭಾರಿ ಯಶಸ್ಸು ಹಾಗೂ ಆರ್ಥಿಕ ಪ್ರಗತಿಗೆ ಈ ಯೋಗವು ಕಾರಣವಾಗಲಿದೆ ಮತ್ತು ಈ 5 ರಾಶಿಯವರ ಅದೃಷ್ಟವೇ ಬದಲಾಗಲಿದೆ. ಹಾಗಾದ್ರೆ ಆ ಅದೃಷ್ಟಶಾಲಿ ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ನಾಗದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ತಾಯಿಯ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಸಿಗ್ಲಿ ಅಂತ ಓಂ ನಮೋ ನಾಗದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ಆ ತಾಯಿಯ ಆಶೀರ್ವಾದದಿಂದ ಯಾವುದೇ ಕಷ್ಟಗಳು ಬರುವುದಿಲ್ಲ. ಜೊತೆಗೆ ಜ್ಯೋತಿಷ್ಯದ ನಿಖರವಾದ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಸೂರ್ಯ ಮತ್ತು ಕೇತುವಿನ ಈ ವಿಶೇಷ ಸಂಯೋಗವು ಈ 5 ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದೆ. ವ್ಯಾಪಾರ ಮಾಡುವವರಿಗೆ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ಕೂಡ ಹೆಚ್ಚಾಗಲಿದೆ. ಬಹುದಿನಗಳಿಂದ ಬಾಕಿ ಉಳಿದಿದ್ದ ನಿಮ್ಮ ಕೆಲಸಗಳು ಸುಸೂತ್ರವಾಗಿ ಪೂರ್ಣಗೊಳ್ಳಲಿವೆ. ಹೌದು, ಈ ಗ್ರಹಣ ಯೋಗವು ಆರ್ಥಿಕವಾಗಿ ಅನಿರೀಕ್ಷಿತ ಲಾಭಗಳನ್ನು ತಂದುಕೊಂಡಿದೆ ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಹಾಗಾಗಿ ಈ ಸಮಯದಲ್ಲಿ ನೀವೇನಾದ್ರೂ ಈ ಹೊಸ ಆದಾಯದ ಮೂಲಗಳಿಂದ ಪ್ರಯೋಜನಗಳನ್ನು ಪಡೆದುಕೊಂಡ್ರೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಬುನಾದಿ ಸಿಗ್ತದೆ. ಇದಲ್ಲದೆ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಜಯ ನಿಮ್ಮದಾಗಲಿದೆ. ಹೂಡಿಕೆ ಮಾಡಲು ಇದು ಸಕಾಲವಾಗಿದ್ದು ಭವಿಷ್ಯದಲ್ಲಿ ಇದು ನಿಮಗೆ ಅತ್ಯುತ್ತಮವಾದ ಆದಾಯವನ್ನ ತಂದುಕೊಡಲಿದೆ. ಹೌದು, ನಾಗರ ಪಂಚಮಿಯ ದಿನ ನಿರ್ಮಾಣವಾಗ್ತಿರುವ ಈ ಶುಭ ಯೋಗ ಈ 5 ರಾಶಿಯವರಿಗೆ ಅದೃಷ್ಟದ ಬಾಗಿಲನ್ನ ತೆರೆಯಲಿದೆ ಅಂದ್ರೆ ತಪ್ಪಾಗಲಾರದು. ಉದ್ಯೋಗದಲ್ಲಿರೋರಿಗೆ ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗಲಿದ್ದು ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ಒಲಿದು ಬರಲಿವೆ. ಇದರ ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಇರಲಿದ್ದು ಬಹುದಿನಗಳ ಕನಸು ನನಸಾಗುವ ಸಮಯ ಇದು. ಮತ್ತು ಈ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಬಹುದೊಡ್ಡ ಮಟ್ಟದ ಯಶಸ್ಸು ಕಾದಿದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕಾರ್ಯಕ್ಷಮತೆಗೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಹೆಚ್ಚಾಗಲಿದ್ದು ಆರ್ಥಿಕ ಸ್ಥಿರತೆಯನ್ನು ಕಾಣ್ತೀರಾ. ಹೌದು, ಸೂರ್ಯ ಮತ್ತು ಕೇತು ಸಂಯೋಗವು ಈ 5 ರಾಶಿಯವರಿಗೆ ಸಕಲ ಶುಭ ಫಲಗಳನ್ನು ನೀಡಲಿದೆ. ಎಲ್ಲಿಯವರೆಗೂ ನೀವು ಎದುರಿಸುತ್ತಿದ್ದ ಆರ್ಥಿಕ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದ್ದು ನಿಮ್ಮೊಳಗಿನ ನಾಯಕತ್ವ ಗುಣಗಳು ಹೊರಹೊಮ್ಮಲಿವೆ ಅಂತ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ. ಈ ಗ್ರಹಣ ಯೋಗದಿಂದ ಮದುವೆ ಆಗದೆ ಇರೋರಿಗೆ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ. 3ನೇ ವ್ಯಕ್ತಿಗಳಿಂದ ಮದುವೆಗೆ ಅಡೆತಡೆಗಳು ಆಗ್ತಾ ಇದ್ರೆ ಈ ಸಮಯದಲ್ಲಿ ಎಲ್ಲವೂ ದೂರ ಆಗಲಿದೆ. ಇದಲ್ಲದೆ ಆಸ್ತಿ ಅಥವಾ ಹೊಸ ವಾಹನ ಖರೀದಿಸುವ ಸಾಧ್ಯತೆಗಳಿದ್ದು ನಿಮ್ಮ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಎದುರು ನೋಡಬಹುದು. ಹಾಗಾದ್ರೆ ನಾಗರ ಪಂಚಮಿಯ ನಂತರ ಮತ್ತು ಸೂರ್ಯ ಹಾಗೂ ಕೇತು ಸಂಯೋಗದಿಂದ ಉಂಟಾಗುವ ಗ್ರಹಣ ಯೋಗದಿಂದ ಅದೃಷ್ಟವನ್ನು ಪಡೆಯಲಿರುವ ರಾಶಿಗಳು ಯಾವುವು ಅಂದ್ರೆ ಮೇಷ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಧನುರ್ ರಾಶಿ. ಹೌದು, ನಾಗರ ಪಂಚಮಿಯಂತಹ ಪವಿತ್ರ ದಿನದಂದು ಗೋಚರಿಸುತ್ತಿರುವ ಈ ವಿಶಿಷ್ಟ ಗ್ರಹಣ ಯೋಗವು ಈ 5 ರಾಶಿಯವರ ಬಾಳಿನಲ್ಲಿ ಹೊಸ ಭರವಸೆಯ ಬೆಳಕನ್ನು ಮೂಡಿಸಲಿದೆ. ಈ ಶುಭ ಸಂದರ್ಭದಲ್ಲಿ ಈಶ್ವರ ಹಾಗೂ ನಾಗದೇವತೆಯ ಆರಾಧನೆ ಮಾಡುವುದರಿಂದ ದೈನಂದಿನ ಜೀವನದಲ್ಲಿ ಮತ್ತಷ್ಟು ಸಕಾರಾತ್ಮಕ ಫಲಗಳನ್ನು ಪಡಿತೀರಿ. ಧನ್ಯವಾದಗಳು.